ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರಾವಣ ಮಾಸದಲ್ಲಿ ಪರಮ ಪವಿತ್ರವಾಗಿರತಕ್ಕಂತಹ ಮಂಗಲಗೌರಿ ವೃತಾಚರಣೆಯನ್ನು ಎಲ್ಲರೂ ಮಾಡುತ್ತಾರೆ. ಅದರ ಸಂಕ್ಷಿಪ್ತವಾದ ಕಥೆಯನ್ನು ಇವತ್ತಿನ ದಿವಸ ಕೇಳುವಂಥವರಾಗೋಣ. ವಿಶೇಷವಾಗಿ ಶ್ರಾವಣ ಮಾಸ ಬಂತು ಅಂದರೆ ಮದುವೆಯಾಗಿರ್ತಕ್ಕಂಥ ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ಎಲ್ಲ ಮುತ್ತೈದೆಯ ಸ್ತ್ರೀಯರು ತವರು ಮನೆಯಲ್ಲಿ ಮತ್ತು ಗಂಡನ ಮನೆಯಲ್ಲಿ ವಿಶೇಷವಾಗಿ ಮಂಗಲಗೌರಿ ವೃತವನ್ನು ಆಚರಣೆ ಮಾಡ್ತಾರೆ. ಯಾಕೆ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಥೆಯನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳಿರ್ತಕ್ಕಂಥ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಸಂಕ್ಷಿಪ್ತವಾಗಿ ಕೇಳುವಂಥವರಾಗೋಣ. ಒಂದು ಸರಿ ಧರ್ಮರಾಜ ಕೃಷ್ಣ ಪರಮಾತ್ಮನಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ. ಸ್ವಾಮಿ, ಅನೇಕವಾಗಿರ್ತಕ್ಕಂಥ ವೃತಕಥೆಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಿ, ಆದರೆ ಸ್ತ್ರೀಯರಿಗೆ ಸೌಮಂಗಲ್ಯ ವಿಶೇಷವಾಗಿ ದೀರ್ಘವಾಗಿರ್ತಕ್ಕಂಥ ಸೌಮಂಗಲ್ಯ ಪ್ರಾಪ್ತಿಯಾಗುವಂತಹ ಒಂದು ಉತ್ತಮವಾದ ವ್ರತ ಇದ್ದರೆ ಹೇಳಬೇಕು ಅಂತ ಕೇಳ್ತಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಧರ್ಮನಂದನನೇ, ಉತ್ತಮವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಸ್ತ್ರೀಯರಿಗೆ ವಿಶೇಷವಾಗಿ ದೀರ್ಘ ಸೌಮಂಗಲ್ಯವನ್ನು ಕೊಡತಕ್ಕಂತಹ ಮಹಾಮಂಗಲ ಗೌರಿ ಅಂತಕ್ಕಂಥ ವೃತವಿದೆ. ಆ ವೃತದ ಕಥೆಯನ್ನು ಹೇಳ್ತೇನೆ ಅಂತ ಹೇಳಿ ಪ್ರಾರಂಭವನ್ನು ಮಾಡ್ತಾನೆ. ಒಂದು ಕುಂಡಲೀಪುರ ಅಂತಕ್ಕಂತಹ ಒಂದು ಗ್ರಾಮ ಊರಿತ್ತು. ಆ ಊರಿನಲ್ಲಿ ಧರ್ಮನಂದನ ಅಂತಕ್ಕಂಥ ಒಬ್ಬ ವರ್ತಕ ಇದ್ದ. ಆತ ತನ್ನ ಮಡದಿಯೊಂದಿಗೆ ಸುಖವಾಗಿ ವಾಸ ಮಾಡ್ತಾ ಇದ್ದ, ವ್ಯಾಪಾರವನ್ನು ಮಾಡ್ತಾ ಇದ್ದ, ಅತ್ಯಂತ ಸುಖವಾಗಿ ಜೀವನವನ್ನು ಸಾಗಿಸ್ತಾ ಇದ್ದ. ಆದರೆ ಅವನಿಗೆ ಸಂತಾನ ಇರಲಿಲ್ಲ. ಸಂತಾನ ಇರದೇ ಇದ್ದದ್ದು ಕೊರತೆ ಅಂತಕ್ಕಂಥದ್ದು ಅವನಿಗೆ ಇತ್ತು. ಅವರ ಮನೆಗೆ ದಿನಾಲೂ ಕೂಡ ಒಬ್ಬ ನಾರು ಬಟ್ಟೆಯನ್ನು ಉಟ್ಟುಕೊಂಡು ಜಟಾಧಾರಿಯಾಗಿ ಒಬ್ಬ ಸನ್ಯಾಸಿ ವೇಷದಲ್ಲಿ ಭಿಕ್ಷೆಯನ್ನು ಬೇಡಲಿಕ್ಕೆ ಬರ್ತಾ ಇದ್ದರು. ಬಂದು ಅವರ ಮನೆ ಬಾಗಿಲಿಗೆ ಬಂದು ಭೌತಿ ಭಿಕ್ಷಾಂದೇಹಿ ಅಂತ ಹೇಳಿ ಕೇಳ್ತಾ ಇದ್ದರು. ಆದರೆ ಆ ಧರ್ಮನಂದನನ ಹೆಂಡತಿ ಆ ಭಿಕ್ಷೆಯನ್ನು ತೆಗೆದುಕೊಂಡು ಬರುವಷ್ಟರಲ್ಲಿ ಅವರು ಕಾಣಿಸ್ತಾ ಇರಲಿಲ್ಲ, ಹೊರಟು ಹೋಗ್ಬಿಡ್ತಾ ಇದ್ರು. ಇದೇ ರೀತಿಯಾಗಿ ಪ್ರತಿದಿನ ನಡೀತಾ ಇತ್ತು. ಆ ವಿಚಾರವನ್ನು ತನ್ನ ಗಂಡನಿಗೆ ಆಕೆ ಹೇಳ್ತಾ ಇದ್ದಾಳೆ. ಈ ರೀತಿ ದಿನಾಲೂ ಕೂಡ ಒಬ್ಬರು ನಾರು ಮುಡಿಯನ್ನು ಉಟ್ಕೊಳ್ತಾರೆ, ಜಟೆಯನ್ನು ಬಿಟ್ಟುಕೊಂಡು ಭಸ್ಮ ಧಾರಣೆ ಮಾಡಿಕೊಂಡು ಬರ್ತಾರೆ, ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾರೆ. ಆದರೆ ನಾನು ಒಳಗೆ ಹೋಗಿ ಭಿಕ್ಷೆ ತರುವುದರಲ್ಲಿ ಅವ್ರು ಹೊರಟು ಹೋಗ್ಬಿಡ್ತಾರೆ, ಏನು ಮಾಡಲಿ ಅಂತ ಪ್ರಶ್ನೆ ಕೇಳಿದಾಗ ಆ ಧರ್ಮಪಾಲ ಹೇಳ್ತಾ ಇದ್ದಾನೆ, ನಾಳೆ ದಿವಸ ಭಿಕ್ಷೆ ಬೇಡಲಿಕ್ಕೆ ಅವರು ಬಂದಾಗ ಚಿನ್ನದ ತಟ್ಟೆಯಲ್ಲಿ ಮುತ್ತು ರತ್ನಗಳನ್ನು ತೆಗೆದುಕೊಂಡು ನಿಂತಿರಬೇಕು ನೀನು. ಅವರು ಯಾವಾಗ ಬಂದು ಭಿಕ್ಷೆಯನ್ನು ಬೇಡ್ತಾರೆಯೋ ಆವಾಗ ಅವರ ಜೋಳಿಗೆಯಲ್ಲಿ ಈ ಮುತ್ತು ರತ್ನಗಳನ್ನು ಹಾಕಿ ಬಿಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಯಿತು ಅಂತ ಹೇಳಿ ಮರುದಿವಸ ಆ ಸನ್ಯಾಸಿ ಬರುವುದನ್ನು ಕಾಯ್ತಾ ಕೂತಿದ್ದಾಳೆ. ಯಥಾ ಪ್ರಕಾರವಾಗಿ ಸಮಯ ಸರಿಯಾಗಿ ಅವರು ಬರ್ತಾ ಇದ್ದಾರೆ. ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳುತ್ತಾರೆ. ಕೇಳಿದಾಗ ಚಿನ್ನದ ಒಂದು ಪಾತ್ರೆಯಲ್ಲಿ ಮುತ್ತು ರತ್ನಗಳನ್ನು ತೆಗೆದುಕೊಂಡು ನಿಂತಿದ್ಲು, ಅವರ ಜೋಳಿಗೆಯಲ್ಲಿ ಹಾಕಿ ಬಿಡ್ತಾ ಇದ್ದ. ಆವಾಗ ಆ ಸನ್ಯಾಸಿಗೆ ಬಹಳ ಕೋಪ ಬರ್ತಾ ಇದೆ. ಕೋಪ ಬಂದು ಶಾಪವನ್ನು ಕೊಟ್ಟು ಬಿಡ್ತಾ ಇದ್ದಾರೆ. ನೀನು ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದಿ, ಘೋರವಾಗಿರತಕ್ಕಂಥ ಅಪರಾಧವನ್ನು ಮಾಡಿದ್ದಿ. ನಿನಗೆ ಮಕ್ಕಳಿಲ್ಲದೆ ಇದ್ದದ್ದಕ್ಕಾಗಿ ನಾನು ಇಷ್ಟು ದಿವಸದವರೆಗೂ ಭಿಕ್ಷೆಯನ್ನು ನಿನ್ನಿಂದ ಸ್ವೀಕಾರ ಮಾಡ್ತಾ ಇರಲಿಲ್ಲ. ಇವತ್ತು ನೀನು ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದಿ, ನಿನಗೆ ಮಕ್ಕಳಾಗದೇ ಇರಲಿ ಅಂತ ಹೇಳಿ ಶಾಪ ಕೊಟ್ಟು ಬಿಡ್ತಾ ಇದ್ದ. ಮೊದಲೇ ಮಕ್ಕಳಿಲ್ಲ ಅಂತ ಪರಿತಪಿಸ್ತಾ ಇದ್ದು ಮಕ್ಕಳಾಗದೇ ಇರಲಿ ಅಂತ ಶಾಪ ಕೊಟ್ಟಾಗ ಬಹಳ ಗಾಬರಿ ಆಗ್ತಾಳೆ. ಗಾಬರಿಯಾಗಿ ಸನ್ಯಾಸಿಗೆ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತಾಳೆ. ಅಪರಾಧವಾಗಿದೆ ಸ್ವಾಮಿ, ನಮ್ಮದು ಕ್ಷಮೆ ಮಾಡಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾಳೆ. ಪರಿಪರಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಆವಾಗ ಸನ್ಯಾಸಿ ಹೇಳ್ತಾ ಇದ್ದಾನೆ, ಅವನ ಮನಸ್ಸು ಕರಗುತ್ತದೆ. ನೀನು ಈ ಶಾಪ ವಿಮೋಚನೆ ಆಗಬೇಕಾದ್ರೆ ಒಂದು ಕೆಲಸವನ್ನು ಮಾಡಬೇಕು. ಏನು ಅಂತಂದರೆ, ನಿನ್ನ ಗಂಡ ಬಂದ ಮೇಲೆ ಆ ಗಂಡನಿಗೆ ಕಪ್ಪು ವಸ್ತ್ರವನ್ನು ತೊಡಿಸಬೇಕು, ಕಪ್ಪು ಕುದುರೆಯನ್ನು ಏರಿ ನೀವು ಅರಣ್ಯಕ್ಕೆ ಹೋಗಬೇಕು. ಆ ಕುದುರೆ ಎಲ್ಲಿವರೆಗೂ ಹೋಗ್ತದೆ ಅಲ್ಲಿವರೆಗೂ ಪ್ರಯಾಣ ಬೆಳೆಸಬೇಕು. ಆ ಕುದುರೆ ಎಲ್ಲಿ ಜಾರ್ತದೆಯೋ ಅಲ್ಲಿ ನಿಂತ ಮೇಲೆ ಅಲ್ಲಿ ಮಣ್ಣನ್ನು ಅಗೀತಕ್ಕಂಥವರಾಗಬೇಕು. ಅಲ್ಲಿ ಉತ್ತಮವಾದ ಒಂದು ಮಂದಿರ ಸಿಗ್ತದೆ, ಅಲ್ಲಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿದರೆ ನಿಮಗೆ ಸಂತಾನ ಆಗ್ತದೆ ಅಂತಕ್ಕಂಥ ಮಾತನ್ನು ಆ ಸನ್ಯಾಸಿ ಹೇಳ್ತಾ ಇದ್ದಾನೆ. ಆಯಿತು ಅಂತ ಹೇಳಿ ಆ ಗಂಡ ಬರುವಿಕೆಗೆ ಕಾಯ್ತಾ ಇದ್ಲು.
ಗಂಡ ಬಂದ ಮೇಲೆ ಎಲ್ಲ ವಿಚಾರವನ್ನು ತಿಳಿಸ್ತಾಳೆ. ತಿಳಿಸಿಯಾದ ಮೇಲೆ ಆ ಗಂಡ ಅಂತಾನೆ ಆಯಿತು ಅಂತ ಹೇಳಿ ಕಪ್ಪು ವಸ್ತ್ರವನ್ನು ತಟ್ಟುಕೊಂಡು ಕಪ್ಪು ಕುದುರೆಯನ್ನು ಏರಿ ಅರಣ್ಯಕ್ಕೆ ಪ್ರಯಾಣ, ಇಬ್ಬರು ಗಂಡ ಹೆಂಡತಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹಾಗೆ ಅರಣ್ಯ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಘೋರವಾಗಿರತಕ್ಕಂಥ ಸಿಂಹ, ವ್ಯಾಘ್ರ, ಅನೇಕ ಪ್ರಕಾರವಾಗಿರ್ತಕ್ಕಂತಹ ಭಯಂಕರವಾದ ಮೃಗಗಳನ್ನು ನೋಡಿ ಅಂಜಿಕೆ ಬರ್ತಾ ಇದೆ. ಆದರೂ ಕೂಡ ಆ ಸನ್ಯಾಸಿ ಹೇಳಿದ ಮಾತನ್ನು ನಾವು ನಿಜ ಮಾಡಬೇಕು ಅಂತ ಹೇಳಿ ಮತ್ತೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಒಂದು ದೊಡ್ಡದಾದ ಸರೋವರ ಬರ್ತದೆ. ಆ ಸರೋವರ ತಟಾಕದಲ್ಲಿ ಇಳಿತಾ ಇದ್ದಾರೆ. ಇಳಿದು ಸ್ನಾನ ಸಂಧ್ಯಾವಂದನ ಮುಗಿಸಿಕೊಂಡು ಮತ್ತೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸ್ವಲ್ಪ ಮುಂದೆ ಹೋದ ಮೇಲೆ ಆ ಕುದುರೆ ಅಲ್ಲೇ ಜಾರ್ತಾ ಇದೆ. ಆವಾಗ ಇಳಿತಾ ಇದ್ದಾರೆ. ಇಳಿದು ಮಣ್ಣನ್ನು ಅಗಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮಣ್ಣನ್ನು ಅಗಿಲಿಕ್ಕೆ ಪ್ರಾರಂಭ ಮಾಡಿದಾಗ ಒಂದು ಉತ್ತಮವಾದ ದೇವಸ್ಥಾನ ಕಾಣಿಸ್ತಾ ಇದೆ. ಮತ್ತೆ ಅಗಿತಾ ಇದ್ದಾರೆ. ರತ್ನಮಯವಾಗಿರ್ತಕ್ಕಂಥ ಕಂಬಗಳಿಂದ ಕೂಡಿರ್ತಕ್ಕಂತಹ ಒಂದು ದೇವಿಯ ದೇವಸ್ಥಾನ ಇತ್ತು. ಮಣ್ಣಿನಲ್ಲಿ ಮುಚ್ಚಿ ಹೋಗಿತ್ತು. ಅದನ್ನು ತೆಗಿತಾ ಇದ್ದಾರೆ. ತೆಗೆದು ಶುದ್ಧಿಗೊಳಿಸ್ತಾ ಇದ್ದಾರೆ. ಶುದ್ಧಿಯನ್ನು ಗೊಳಿಸ್ತಾ ಗರ್ಭಗೃಹ ಎಲ್ಲವನ್ನು ಸ್ವಚ್ಛವಾಗಿ ತೊಳಿತಾ ಇದ್ದಾರೆ. ತೊಳೆದು ವಿಶೇಷವಾಗಿ ಆ ಗೌರಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಪೂಜೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಅರಣ್ಯದಲ್ಲಿರ್ತಕ್ಕಂಥ ಪುಷ್ಪಗಳನ್ನು, ಪತ್ರಗಳನ್ನು ಎಲ್ಲವನ್ನು ತಂದು ದೇವಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಾನಾ ಬಗೆಯಾಗಿರ್ತಕ್ಕಂಥ ಫಲಗಳನ್ನು ದೇವಿಗೆ ನೈವೇದ್ಯವನ್ನು ಮಾಡ್ತಾ ಇದ್ದಾರೆ. ಆವಾಗ ದೇವಿ ಪ್ರಸನ್ನಳಾಗ್ತಾ ಇದ್ದಾಳೆ. ಇಷ್ಟು ಬಗೆಯಾಗಿರ್ತಕ್ಕಂಥ ಅರಣ್ಯದಲ್ಲಿ ಬಂದು ಪೂಜೆಯನ್ನು ಮಾಡಿದ್ದಾರಲ್ಲ, ನಾನು ಸಂಪನ್ನಳಾಗಿದ್ದೇಳೆ, ನಿಮಗೆ ಆಶೀರ್ವಾದ ಮಾಡುತ್ತೇನೆ ಅಂತ ಹೇಳಿ ಆ ದೇವಿ ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಬರ್ತಾ ಇದ್ದಾಳೆ. ಅವಾಗ ಇವರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ತಾಯಿ, ನಮಗೆ ವಿಶೇಷ ಅನುಗ್ರಹ ಏನು ಅಂತಂದರೆ ನಮಗೆ ಸಂತಾನ ಬೇಕು. ಎಲ್ಲ ಇದೆ, ಆದರೆ ಸಂತಾನ ಇಲ್ಲ. ಅದಕ್ಕೋಸ್ಕರವಾಗಿ ಉತ್ತಮವಾದ ಸಂತಾನ ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಅವಾಗ ಪ್ರಸನ್ನಳಾಗಿರ್ತಕ್ಕಂಥ ಗೌರಿ ಹೇಳ್ತಾ ಇದ್ದಾಳೆ, ನಿಮಗೆ ಈ ಜನ್ಮದಲ್ಲಿ ಸಂತಾನ ಅಂತಕ್ಕಂಥದ್ದಿಲ್ಲ, ಆದರೂ ಇಷ್ಟು ಉತ್ತಮವಾಗಿ ನನ್ನ ಸೇವೆಯನ್ನು ಮಾಡಿದ್ದಕ್ಕಾಗಿ ನಿಮಗೆ ಅನುಗ್ರಹವನ್ನು ಮಾಡ್ತೇನೆ. ಒಂದು 3 ಆಯ್ಕೆಗಳನ್ನು ಇಡ್ತೇನೆ. ಒಂದು, ದೀರ್ಘಾಯುಷಿಯಾಗಿರ್ತಕ್ಕಂಥ ಕುರುಡ ಮಗ ಬೇಕು, ಅಥವಾ ಅಲ್ಪಾಯುಷಿಯಾಗಿರ್ತಕ್ಕಂತಹ ಮಗ ಬೇಕು, ಅಥವಾ ಸೌಮಂಗಲ್ಯವನ್ನು ಬೇಗನೆ ಕಳೆದುಕೊಳ್ಳುವಂಥ ಮಗಳು ಬೇಕು ಅಂತಕ್ಕಂಥದ್ದನ್ನು, ವೈಧವ್ಯವನ್ನು ಪಡಿತಕ್ಕಂಥ ಮಗಳು ಬೇಕು ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಆವಾಗ ಇವರು ಯೋಚನೆ ಮಾಡ್ತಾ ಇದ್ದಾರೆ, ಅಲ್ಪ ಆಯುಷ್ಯ ಆದರೂ ಪರವಾಗಿಲ್ಲ, ಮಹಾಜ್ಞಾನಿ ಇರಬೇಕು, ಸುಂದರನಾಗಿರಬೇಕು ಅಂಥೇಳಿ, ಅಲ್ಪ ಆಯುಷ್ಯ ಪರವಾಗಿಲ್ಲ, ಗಂಡಸು ಮಗ ಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ದೇವಿ ಹೇಳ್ತಾಳೆ, ಪಕ್ಕದಲ್ಲಿ ಮಾವಿನ ಮರ ಇದೆ, ಆ ಮಾವಿನ ಮರದಲ್ಲಿ ಒಂದು ಹಣ್ಣನ್ನು ತೆಗೆದುಕೊಂಡು ನೀವು ಸ್ವೀಕಾರವನ್ನು ಮಾಡಿದರೆ ನಿಮಗೆ ಸಂತಾನ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಯಿತು ಅಂತ ಹೇಳಿ ಆ ಧರ್ಮಪಾಲ ಆ ಪಕ್ಕದಲ್ಲಿರ್ತಕ್ಕಂಥ ಮಾವಿನ ಮರವನ್ನು ಏರ್ತಾ ಇದ್ದಾನೆ. ಏರಿ ಹಣ್ಣುಗಳನ್ನು ಕೀಳ್ತಾ ಇದ್ದಾನೆ. ಎಲ್ಲಿ ಕಾಲಿಟ್ಟಿದ್ದ ಅಂದರೆ ಆ ಮಾವಿನ ಮರದ ಕೆಳಗಡೆ ಗಣಪತಿ ಒಂದು ಮೂರ್ತಿ ಇತ್ತು. ಆ ಮೂರ್ತಿಯ ಗಣಪತಿಯ ಹೊಕ್ಕಳಿನ ಮೇಲೆ ಕಾಲನ್ನು ಇಟ್ಟು ಮರವನ್ನು ಏರಿ ಹಣ್ಣನ್ನು ಕೀಳಿ ತೆಳಗೆ ಹಾಕ್ತಾ ಇದ್ದಾನೆ. ಆಕೆ ಎಲ್ಲವನ್ನು ತೆಗೆದುಕೊಳ್ಬೇಕು ಅನ್ನೋಷ್ಟರಲ್ಲಿ ಅವು ಹೋಗಿಬಿಡ್ತಾ ಇದ್ದು. ಗಣಪತಿಗೆ ಕೋಪ ಬರ್ತದೆ. ಹೊಕ್ಕಳ ಮೇಲೆ ಕಾಲಿಟ್ಟಿದ್ದಾನೆ, ನಾಭಿಯ ಮೇಲೆ, ಗಣಪತಿಯ ನಾಭಿ ಮೇಲೆ ಕಾಲಿಟ್ಟು ಗಿಡವನ್ನು ಏರಿದ್ದಾನೆ. ಕೋಪ ಬಂದು ಆ ಗಣಪತಿ ಶಾಪ ಕೊಡ್ತಾ ಇದ್ದಾನೆ, ನಿನಗೆ ಹುಟ್ಟುವಂಥ ಮಗ 16ನೇ ವರ್ಷದಲ್ಲಿ ಹಾವು ಕಚ್ಚಿ ಸಾಯಲಿ ಅಂತ ಶಾಪ ಕೊಟ್ಟು ಬಿಡ್ತಾ ಇದ್ದಾರೆ. ಆವಾಗ ಗಾಬರಿ ಆಗ್ತಾ ಇದ್ದಾರೆ. ಇರತಕ್ಕಂಥ ಒಂದು ಹಣ್ಣನ್ನು ತೆಗೆದುಕೊಳ್ತಾ ಇದ್ದಾರೆ. ತೆಗೆದುಕೊಂಡು ಅದನ್ನು ಹೆಂಡತಿಗೆ ಕೊಡ್ತಾ ಇದ್ದಾನೆ. ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾ ಇದ್ದಾಳೆ. ಧರ್ಮಪಾಲನ ಹೆಂಡತಿ ಆ ಗರ್ಭಧಾರಣೆ ಮಾಡ್ತಾ ಇದ್ದಾಳೆ. 10ನೇ ತಿಂಗಳು ಬರ್ತದೆ. ಉತ್ತಮವಾದ ಗಂಡು ಸಂತಾನ ಪ್ರಾಪ್ತಿಯಾಗ್ತದೆ. ಆ ಗಂಡು ಸಂತಾನ ಪ್ರಾಪ್ತಿಯಾಗ್ತದೆ. ಅದಕ್ಕೆ 12ನೇ ದಿವಸದಲ್ಲಿ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಶಿವ ಅಂತ ಹೇಳಿ ಹೆಸರಿಡ್ತಾ ಇದ್ದಾರೆ. 6ನೇ ತಿಂಗಳಿನಲ್ಲಿ ಅನ್ನಪ್ರಾಶನವನ್ನು ಮಾಡ್ತಾ ಇದ್ದಾರೆ. 3ನೇ ವರ್ಷದಲ್ಲಿ ಚೌಲವನ್ನು ಮಾಡ್ತಾ ಇದ್ದಾರೆ. 8ನೇ ವರ್ಷದಲ್ಲಿ ಉಪನಯನಾದಿಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ಉತ್ತಮವಾಗಿ ಆ ಕೂಸು ಬೆಳೀತಾ ಇದೆ. ಉತ್ತಮವಾಗಿ ಸೌಂದರ್ಯಯುಕ್ತವಾಗಿರ್ತಕ್ಕಂಥ ಚಂದ್ರನಂತೆ ಆ ಮಗು ಬೆಳೀತಾ ಇತ್ತು. ಅದಕ್ಕೆ 10 ವರ್ಷ ಶಿವನಿಗೆ ತುಂಬ್ತಾ ಇತ್ತು. ಆವಾಗ ಈ ವರ್ತಕ ಏನು ಮಾಡ್ತಾ ಇದ್ದಾನೆಂದರೆ ಸೋದರ ಮಾವನನ್ನು ಕರೀತಾ ಇದ್ದಾನೆ. ಅಂದರೆ ಶಿವನ ಸೋದರ ಮಾವನನ್ನು ಕರೆದು ಹೇಳ್ತಾ ಇದ್ದಾನೆ, ಇವನನ್ನು ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗಿ ಬರಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಆ ಶಿವನ ಸೋದರ ಮಾವ ಆ ಶಿವನನ್ನು ಕರೆದುಕೊಂಡು ಕಾಶಿ ಯಾತ್ರೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾನೆ. ಯಾಕೆ ಕಾಶಿ ಯಾತ್ರೆಗೆ ಕಳಿಸಿದ ಅಂದರೆ ಅವರ ಮನಸ್ಸಿನಲ್ಲೂ ಇತ್ತು, ಇನ್ನು ಆಯುಷ್ಯ ಪ್ರಮಾಣ ಮುಗಿಲಿಕ್ಕೆ ಬರ್ತಾ ಇದೆ, ನಮ್ಮ ಕಣ್ಣೆದರೆ ಮಗ ತೀರಿ ಹೋದರೆ ಬಹಳ ದುಃಖವಾಗ್ತದೆ ಅಂತ ಹೇಳಿ ಕಾಶಿ ಯಾತ್ರೆಗೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಕಾಶಿ ಯಾತ್ರೆಯಲ್ಲಿ ತೀರ್ಥಯಾತ್ರೆಗೆ ಹೋದಾಗ ದೇವರ ಅನುಗ್ರಹ ಆಗಿ ಆಯುಷ್ಯ ಬರಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಯಾತ್ರೆಗೆ ಕಳಿಸ್ತಾ ಇದ್ದಾರೆ. ಆವಾಗ ಕಾಶಿ ಯಾತ್ರೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಬೆಳೆಸ್ತಾ ಅನೇಕ ನಗರಗಳನ್ನು ನೋಡ್ತಾ ಪ್ರತಿಷ್ಠಾ ನಗರಕ್ಕೆ ಬರ್ತಾ ಇದ್ದಾರೆ. ಆ
ಆ ಪ್ರತಿಷ್ಠಾ ನಗರಕ್ಕೆ ಬಂದು ವಿಶೇಷವಾಗಿ ಆ ಪ್ರತಿಷ್ಠಾ ನಗರದಲ್ಲಿ ಅನೇಕ ಕನ್ನಿಕೆಯರು ಒಂದು ಹೂದೋಟದಲ್ಲಿ ಹೂಗಳನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದರು. ಅದರೊಳಗೆ ಸುಶೀಲೆ ಅನ್ನುವಂಥ ಕನ್ಯೆ. ಆ ಕನ್ಯೆ ಇನ್ನೊಬ್ಬಳು ಗೆಳತಿಯರ ಜೊತೆಗೆ ಕಲಹ ನಡೀತಾ ಇತ್ತು. ಆವಾಗ ಅವಳು ಬೈತಾ ಇದ್ದಾಳೆ ಸುಶೀಲೆಗೆ, ನೀನು ಗಂಡ ಬೇಗ ಸಾಯಲಿ ಅಂತ ಹೇಳಿ ಬೈತಾ ಇದ್ದಾಳೆ, ನಿನಗೆ ವೈಧವ್ಯ ಬರಲಿ ಅಂತ ಹೇಳಿ ಬೈತಾ ಇದ್ದಾಳೆ. ಅವಾಗ ಸುಶೀಲೆ ಅಂತ ಇದ್ದಾಳೆ, ನನಗೆ ಈ ರೀತಿಯಾಗಿರ್ತಕ್ಕಂಥದ್ದು ಬರೋದೇ ಇಲ್ಲ. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ತಾಳೆ. ಆ ಮಂಗಳಗೌರಿ ವ್ರತಾಚರಣೆಯನ್ನು ಯಾರು ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೆಯೋ ಅಂಥವರಿಗೆ ವೈಧವ್ಯ ಅಂತಕ್ಕಂಥದ್ದು ಬರುವುದಿಲ್ಲ, ದೀರ್ಘ ಸೌಮಂಗಲ್ಯ ಅಂತಕ್ಕಂಥದ್ದು ಇರ್ತದೆ ಅಂಥೇಳಿ ನಮ್ಮ ತಾಯಿ ಉಪದೇಶವನ್ನು ಮಾಡಿದ್ದಾಳೆ. ಹೀಗಾಗಿ ನಾನು ಕೂಡ ಮಂಗಳಗೌರಿ ವ್ರತವನ್ನು ಮಾಡ್ತೇನೆ ಅಂದ ಮೇಲೆ ನನಗೆ ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬರುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದನ್ನು ಅಲ್ಲಿ ಶಿವನ ಸೋದರ ಮಾವ ಕೇಳಿಸ್ಕೊಳ್ತಾ ಇದ್ದಾನೆ. ಕೇಳಿಸ್ಕೊಂಡು ಹೇಗಾದರೂ ಮಾಡಿ ಆ ಸುಶೀಲೆಗೆ ಶಿವನ ಜೊತೆಗೆ ವಿವಾಹ ಮಾಡಬೇಕು ಅಂಥೇಳಿ ಅವರ ಹಿಂದೆ ಹೋಗ್ತಾ ಇದ್ದಾನೆ. ಹೋಗಿ ಆ ಅವರ ಮನೆಗೆ ಸುಶೀಲೆ ಹೋಗ್ತಾ ಇದ್ದಾಳೆ. ಅವರ ತಂದೆ ಸುಶೀಲೆಯ ತಂದೆ ಅವರ ಮನೆಗೆ ಹೋಗ್ತಾ ಇದ್ದಾಳೆ. ಇದೇ ರೀತಿ ಅವರ ಬೆನ್ನತ್ತುಕೊಂಡು ಹೋಗಿ ಅವರ ಮನೆ ಹತ್ತಿರ ಇರತಕ್ಕಂಥ ಒಂದು ತಟಾಕ ಶಿವನ ಮಂದಿರ, ಆ ಶಿವನ ಮಂದಿರದಲ್ಲಿರ್ತಕ್ಕಂಥ ತಟಾಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಸೋದರ ಮಾವ ಮತ್ತು ಶಿವ ಇಬ್ಬರು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆವಾಗ ಆ ಸುಶೀಲೆಯ ತಂದೆಯಾಗಿರ್ತಕ್ಕಂಥ ದಿನಾಲೂ ಕೂಡ ಆ ರುದ್ರದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದರು, ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದರು, ರುದ್ರಾಭಿಷೇಕಾದಿಗಳನ್ನು ಮಾಡ್ತಾ ಇದ್ದರು. ಏನೇ ಕೆಲಸ ಮಾಡುವ ಸಂದರ್ಭದಲ್ಲಿಯೂ ಕೂಡ ಆ ರುದ್ರದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡೇ ಮಾಡ್ತಾ ಇದ್ದರು. ಸುಶೀಲೆ ವಿವಾಹ ವಯಸ್ಕಳಾಗಿದ್ದಾಳೆ, ವಿವಾಹ ಮಾಡಬೇಕು ಅಂತ ಆಲೋಚನೆ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂಥೇಳಿ ರುದ್ರಾಭಿಷೇಕವನ್ನು ಮಾಡಿಸಿ ಆ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ, ಗೌರಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ರುದ್ರದೇವರೇ, ನಾನು ನನ್ನ ಮಗಳ ವಿವಾಹವನ್ನು ಮಾಡಬೇಕಂತೇನೆ, ವರವನ್ನು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಆ ಮಾತನ್ನು ಕೇಳಿರ್ತಕ್ಕಂತಹ ಶಿವನ ಸೋದರ ಮಾವ ಆ ಶಿವನ ಮೂರ್ತಿಯ ಹಿಂದೆ ನಿಂತು ಹೇಳ್ತಾ ಇದ್ದಾನೆ, ಇಲ್ಲಿ ಶಿವ ಅನ್ನುವಂಥ ಒಬ್ಬ ಉತ್ತಮವಾದ ವರ ಬಂದಿದ್ದಾನೆ, ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡು ಅಂತ ಹೇಳಿಬಿಡ್ತಾ ಇದ್ದ. ಆ ರೀತಿಯಾಗಿರ್ತಕ್ಕಂಥ ಹೇಳಿದ್ದನ್ನು ಕೇಳಿ ಈ ಆ ಶಿವನೇ ಹೇಳಿದ್ದಾನೆ ಅಂತ ಹೇಳಿ ತಿಳ್ಕೊಂಡು ಬಿಡ್ತಾ ಇದ್ದಾನೆ. ಮರುದಿವಸ ಶಿವನ ಸೋದರ ಮಾವ ಹರಿಯ ಮನೆಗೆ ಹೋಗಿ, ನಾನು ಕನ್ಯಾರ್ಥಿನಿಯಾಗಿ ಬಂದಿದ್ದೇನೆ, ಈ ಶಿವ ಅನ್ನುವಂಥ ವರ ಇದ್ದಾನೆ, ಅವನಿಗೆ ತಮ್ಮ ಮಗಳಾಗಿರ್ತಕ್ಕಂಥ ಸುಶೀಲೆಯನ್ನು ಕೊಟ್ಟು ವಿವಾಹ ಮಾಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಆಯಿತು ಅಂತ ಹೇಳಿ ಆ ಸುಶೀಲೆಯನ್ನು ಕೊಟ್ಟು ಆ ಶಿವನಿಗೆ ವಿವಾಹವನ್ನು ಮಾಡಿಕೊಡ್ತಾ ಇದ್ದಾನೆ. ವಿವಾಹ ಕಾರ್ಯಕ್ರಮ ಆಗ್ತದೆ. ಅವತ್ತಿನ ದಿವಸ ರಾತ್ರಿ ಕಾಲದಲ್ಲಿ ಆ ಶಿವ ಮತ್ತು ಸುಶೀಲೆ ಮಲಗಿದ್ದಾರೆ. ಶಿವನ ಸುಶೀಲೆಯ ಕನಸಿನಲ್ಲಿ ಮಂಗಳಗೌರಿ ಅಂದರೆ ಅವರ ತಾಯಿಯ ರೂಪದಲ್ಲಿ ಬಂದು ಹೇಳ್ತಾ ಇದ್ದಾಳೆ, ಕನಸಿನಲ್ಲಿ ಬಂದು ಹೇಳ್ತಾ ಇದ್ದಾಳೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ನಾಗರಹಾವು ಬರ್ತದೆ, ನಾಗರಹಾವು ಬಂದು ನಿನ್ನ ಗಂಡನಿಗೆ ಕಚ್ಚಲಿಕ್ಕೆ ಬರ್ತದೆ, ಅದಕ್ಕೋಸ್ಕರವಾಗಿ ನೀನು ಬೇಗನೆ ಏಳಬೇಕು, ಒಂದು ಹಾಲನ್ನು ತೆಗೆದುಕೊಳ್ಳಬೇಕು, ಬೆಳ್ಳಿಯ ಪಾತ್ರೆಯಲ್ಲಿ ಹಾಲನ್ನು ತೆಗೆದುಕೊಂಡು ನೀನು ನಿಂತಿರಬೇಕು. ಆ ಹಾವು ಬಂದ ಮೇಲೆ ಒಂದು ದೊಡ್ಡದಾಗಿರತಕ್ಕಂಥ ಕೊಡ ಅದರಲ್ಲಿ ಪಾತ್ರೆಯಲ್ಲಿ ಇಡಬೇಕು. ಹಾವು ಕುಡಿಲಿಕ್ಕೆ ಬಂದ ಮೇಲೆ ಒಳಗಡೆ ಹೋದಾಗ ನೀನು ಅದನ್ನು ಕುಪ್ಪಸದಿಂದ ಬಾಯಿಯನ್ನು ಕಟ್ಟಬೇಕು, ಕುಂಭವನ್ನು ಕಟ್ಟಬೇಕು ಅಂತ ಹೇಳಿ ಮಂಗಲಗೌರಿ ತನ್ನ ತಾಯಿಯ ರೂಪದಲ್ಲಿ ಬಂದು ಕನಸಿನಲ್ಲಿ ಬಂದು ಹೇಳ್ತಾಳೆ. ಗಾಬರಿಯಾಗಿ ಎದ್ದು ನೋಡ್ತಾಳೆ. ನೋಡುವಷ್ಟರಲ್ಲಿ ಕರಿಯ ನಾಗರ ಹಾವು ರಭಸದಿಂದ ಬರ್ತಾ ಇತ್ತು. ಅವಾಗ ಹಾಲನ್ನು ತೆಗೆದುಕೊಂಡು ಕುಂಭದಲ್ಲಿ ಒಯ್ದು ಇಡ್ತಾ ಇದ್ದಾಳೆ. ಹಾವು ಹಾಲನ್ನು ಕುಡಿಬೇಕು ಅಂತ ಕುಂಭದೊಳಗೆ ಹೋದಾಗ ಒಂದು ಕುಪ್ಪಸವನ್ನು ತೆಗೆದುಕೊಂಡು ಅದನ್ನು ಬಾಯಿಯನ್ನು ಕಟ್ಟಿಬಿಡ್ತಾ ಇದ್ದಾಳೆ. ಕಟ್ಟಿಬಿಟ್ಟು ಆಯಿತು ಅವತ್ತಿನ ರಾತ್ರಿಯನ್ನು ಕಳೆಯಬೇಕು ಅಂತ ಮಲ್ಕೊಳ್ತಾ ಇದ್ದಾಳೆ. ಮರುದಿವಸವಾಗ್ತದೆ. ಬೆಳಗ್ಗಾದ ಮೇಲೆ ಆ ಶಿವ ಯಮಭಟರ ಜೊತೆಗೆ ಯುದ್ಧವಾಡಿದಂತೆ ಭಾಸವಾಗ್ತಾ ಇದೆ ಅಂತೆ ಅವನಿಗೆ. ಶಿವ ಬೆಳಗ್ಗೆ ಎದ್ದು ಕೇಳ್ತಾ ಇದ್ದ, ನನಗೆ ಬಹಳಷ್ಟು ಹಸಿವೆಯಾಗಿದೆ, ಏನಾದರೂ ತಿನ್ನಲಿಕ್ಕೆ ಕೊಡಬೇಕು ಅಂತ ಕೇಳಿದಾಗ ಅವನಿಗೆ ನಾನಾ ಬಗೆಯಾಗಿರ್ತಕ್ಕಂಥ ಭಕ್ಷ್ಯಗಳನ್ನು ಕೊಡ್ತಾ ಇದ್ದಾರೆ. ಕೊಟ್ಟ ಮೇಲೆ ತನ್ನ ಮುದ್ರಿಕೆಯನ್ನು ಆ ತಟ್ಟೆಯಲ್ಲಿ ಇಟ್ಟು ಶಿವ ತನ್ನ ಸೋದರ ಮಾವನ ಜೊತೆಗೆ ಮತ್ತೆ ಕಾಶಿ ಯಾತ್ರೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಹಾಗೆ ಯಾತ್ರೆಯನ್ನು ಮಾಡ್ತಾ ಕಾಶಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಇತ್ತ ಸುಶೀಲೆ ತನ್ನ ಗಂಡ ಎಲ್ಲಿ ಹೋದ ಅಂತ ಹೇಳಿ ಗಾಬರಿಗೊಂಡು ಹುಡುಕ್ತಾ ಇದ್ದಾಳೆ. ಶಿವ ಮತ್ತು ಸೋದರ ಮಾವ ಕಾಶಿ ಯಾತ್ರೆಗೆ ಬರ್ತಾ ಇದ್ದರೆ ಕಾಶಿ ಕ್ಷೇತ್ರದಲ್ಲಿ ಶಿವನ ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ, ಗಂಗಾ ನದಿಯ ಸ್ನಾನವನ್ನು ಮಾಡಿಕೊಳ್ತಾ ಇದ್ದಾರೆ. ಮುಂದೆ ಹರಿದ್ವಾರಕ್ಕೆ ಬರ್ತಾ ಇದ್ದಾರೆ. ಹರಿದ್ವಾರಕ್ಕೆ ಬಂದಾಗ ವಿಶೇಷವಾಗಿ ಹರಿದ್ವಾರದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಅಲ್ಲಿ ರುದ್ರದೇವರನ್ನ ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ
ಆ ರುದ್ರದೇವರು ಬಂದು ಹೇಳ್ತಾ ಇದ್ದಾನೆ. ರುದ್ರದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅನೇಕ ಋಷಿ ಮುನಿಗಳು ಎಲ್ಲರ ಆಶೀರ್ವಾದವನ್ನು ಆಗುವಂತೆ ಮಾಡ್ತಾ ಇದ್ದಾನೆ. ಇವನ ದೀರ್ಘವಾದ ಆಯುಷ್ಯವಾಗುವಂತೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಇವನಿಗೆ ಇರತಕ್ಕಂಥದ್ದು 16 ವರ್ಷ ಆಯುಷ್ಯ ಇತ್ತು. ದೀರ್ಘವಾಗಿ ಆಯುಷ್ಯ ಬರಲಿ ಅಂತ ಹೇಳಿ ಆ ರುದ್ರದೇವರೇ ಈ ಶಿವ ಅಂತಕ್ಕಂತಹ ಬಾಲಕನಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ. ಇತ್ತ ಸುಶೀಲೆ ಗಂಡನನ್ನ ಹಾದಿಯನ್ನು ಕಾಯ್ತಾ ಕುಳಿತಿದ್ದಾಳೆ. ಆ ಸುಶೀಲೆ ದಿನಾಲೂ ಕೂಡ ಬ್ರಾಹ್ಮಣರ ಪಾದ ಪೂಜೆಯನ್ನು ಮಾಡ್ತಾ ಇದ್ಲಂತೆ. ಯಾರ್ಯಾರು ಬ್ರಾಹ್ಮಣರು ಬರ್ತಾ ಇದ್ರು ವಿಶೇಷ ಪಾದ ಪೂಜೆಯನ್ನು ಮಾಡ್ತಾ ಇದ್ಲು. ತನ್ನ ಗಂಡನಿಗೆ ಆಯುಷ್ಯ ಬರಲಿ ಅಂಥೇಳಿ ಪಾದ ಪೂಜೆಯನ್ನು ಮಾಡಿ ಮಂಗಲಗೌರಿ ವೃತಾಚರಣೆಯನ್ನು ಮಾಡ್ತಾ ಇದ್ಲಂತೆ. ಆ ಸೋದರ ಮಾವ ಶಿವನನ್ನು ಕರೆದುಕೊಂಡು ಮತ್ತೆ ಪ್ರತಿಷ್ಠಾ ನಗರಕ್ಕೆ ಬರ್ತಾ ಇದ್ದಾನೆ. ಆವಾಗ ಎಲ್ಲರ ಕಾಲು ತೊಳೆಯುವ ಹಾಗೆ ಅವನ ಕಾಲನ್ನು ಶಿವನ ಪಾದವನ್ನು ತೊಳಿತಾ ಇದ್ದಾಳೆ. ಇವನೇ ನನ್ನ ಗಂಡ ಅಂತ ಹೇಳಿ ವಿಶೇಷವಾಗಿ ಅವನನ್ನು ತನ್ನ ತಂದೆಗೆ ಹೇಳ್ತಾ ಇದ್ದಾಳೆ. ಆ ತಂದೆ ಆ ಗಂಡನನ್ನು ಅಂದರೆ ಶಿವನಿಗೆ ಮತ್ತೊಮ್ಮೆ ವಿಶೇಷವಾಗಿ ದಾನ ಧರ್ಮಗಳನ್ನು ಕೊಟ್ಟು ಅನೇಕ ಗೋವುಗಳನ್ನು ಕೊಟ್ಟು ಸಂಪತ್ತನ್ನು ಕೊಟ್ಟು ಮತ್ತೆ ಪುನಃ ಅವನ ಜೊತೆಗೆ ತನ್ನ ಮಗಳಾಗಿರ್ತಕ್ಕಂಥ ಸುಶೀಲೆಯನ್ನು ಕೊಟ್ಟು ಕಳಿಸ್ತಾ ಇದ್ದಾಳೆ. ಆ ಕುಂಭ ಏನಿತ್ತು, ಆ ನಾಗರ ಹಾವು ಹೋಗಿ ಕುಂಭೆಯ ಬಾಯಿ ಮುಚ್ಚಿತ್ತು, ಅದನ್ನು ತನ್ನ ತಾಯಿಗೆ ವಿಶೇಷವಾಗಿ ದಾನವನ್ನು ಕೊಡ್ತಾ ಇದ್ದಾಳೆ. ಆ ದಾನವನ್ನು ತೆಗೆದು ನೋಡಿದಾಗ ಆ ಕುಂಭದ ಬಾಯಿಯನ್ನು ತೆಗೆದು ನೋಡ್ತಾಳೆ ತಾಯಿ, ಅದರೊಳಗೆ ಮುತ್ತಿನ ಹಾರವಾಗಿತ್ತಂತೆ. ಈ ರೀತಿಯಾಗಿ ದಾನವನ್ನು ಅದನ್ನು ಕೊಡ್ತಾ ಇದ್ದಾರೆ. ಈ ಮಂಗಳಗೌರಿ ವೃತಾಚರಣೆ ಮಾಡಿದ್ದಕ್ಕಾಗಿ ಆ ಸುಶೀಲೆಯ ಗಂಡನಾಗಿರ್ತಕ್ಕಂಥ ಶಿವನ 16 ವರ್ಷ ಆಯುಷ್ಯ ಏನಿತ್ತು ಅದನ್ನು ಕಳೆದು ದೀರ್ಘಾಯುಷ್ಯವಾದ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಈ ಮಂಗಳಗೌರಿ ವೃತಾಚರಣೆಯನ್ನು ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ಬರ್ತದೆ. ಇದು ಶ್ರಾವಣ ಮಾಸದಲ್ಲಿ ಮಂಗಳವಾರ ದಿವಸ ಮಾಡತಕ್ಕಂಥವರಾಗಬೇಕು. ಸುವಾಸಿನಿ ಸ್ತ್ರೀಯರು ಏನು ಮದುವೆಯಾಗಿರ್ತಕ್ಕಂಥ ಸುವಾಸಿನಿಯರು ಸ್ನಾನಾದಿಗಳನ್ನು ಮಾಡಿ ಶುದ್ಧವಾದ ಅಭ್ಯಂಗ ಸ್ನಾನಾದಿಗಳನ್ನು ಮಾಡತಕ್ಕಂಥವರಾಗಬೇಕು. ಮಂಗಲಗೌರಿಯನ್ನು ರುದ್ರದೇವರನ್ನು ಗೌರಿಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡತಕ್ಕಂಥವರಾಗಬೇಕು. ನಾನಾ ಬಗೆಯಾಗಿರ್ತಕ್ಕಂಥ ಫಲ ಪುಷ್ಪಗಳನ್ನು ದೇವಿಗೆ ಸಮರ್ಪಣೆ ಮಾಡತಕ್ಕಂಥವರಾಗಬೇಕು. ರುದ್ರದೇವರಿಗೆ ಸಮರ್ಪಣೆ ಮಾಡತಕ್ಕಂಥವರಾಗಬೇಕು. 16 ಬಗೆಯ ಭಕ್ಷ್ಯಗಳನ್ನು ಮಾಡಿ ನೈವೇದ್ಯವನ್ನು ಮಾಡತಕ್ಕಂಥವರಾಗಬೇಕು. 16 ಬಗೆಯ ಇರತಕ್ಕಂತಹ ದಾನ ಧರ್ಮಾದಿಗಳನ್ನು ಮಾಡತಕ್ಕಂಥವರಾಗಬೇಕು. ಬ್ರಾಹ್ಮಣರಿಗೆ ಮತ್ತು ಮುತ್ತೈದರಿಗೆ ದಾನ ಧರ್ಮಗಳನ್ನು ಮಾಡತಕ್ಕಂಥವರಾಗಬೇಕು. 16 ಬಗೆಯ ಆರತಿಗಳನ್ನು ಮಾಡತಕ್ಕಂಥವರಾಗಬೇಕು. ಈ ರೀತಿಯಾಗಿ ವಿಶೇಷವಾಗಿ ಆ ಮಂಗಲಗೌರಿ ವೃತಾಚರಣೆಯನ್ನು ಯಾವ ಸುವಾಸಿನಿ ಸ್ತ್ರೀಯರು ಮಾಡುತ್ತಾರೆಯೋ ಅಂಥವರಿಗೆ ದೀರ್ಘವಾದ ಆಯುಷ್ಯವನ್ನು ಪರಮಾತ್ಮ ಕೊಡ್ತಾನೆ, ದೀರ್ಘವಾದ ಸೌಮಂಗಲ್ಯವನ್ನು ವಿಶೇಷವಾಗಿ ಕೊಡ್ತಾನೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಸಂಕ್ಷಿಪ್ತವಾದ ಈ ಮಂಗಲಗೌರಿ ಕಥೆಯನ್ನು ತಿಳಿಸಿಕೊಟ್ಟಿದ್ದೇನೆ ಯಥಾಮತಿಯಾಗಿ. ಇದರಲ್ಲಿ ಅನೇಕ ತಪ್ಪುಗಳಿದ್ದರೂ ಕೂಡ ಕ್ಷಮೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.